ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಿದೆಯಪ್ಪ ಅಂದ್ರೆ ರಿಷಾ ಅವರು ಹಾಗೇನೆ ಸೂರಜ್ ಅವರು ಮತ್ತೆ ಜಗಳಾಡ್ತಿದ್ದಾರೆ. ಯಾವ ಟಾಪಿಕ್ ಬಗ್ಗೆ ಅಂದ್ರೆ, ನಿನ್ನೆ ಎಪಿಸೋಡ್ ಅಲ್ಲಿ ರಿಷಾ ಅವರು ಸೂರಜ್ ಅವ್ರಿಗೆ ಈ ಕಳ್ಳನ್ ನಂಬಿರು, ಈ ಮಳ್ಳನ್ ನಂಬೋದಿಲ್ಲ ನಾನು ಅಂತ ಮಳ್ಳ ಅಂತ ಅಂತಾರೆ. ನೀನ್ ಯಾಕೆ ಮಳ್ಳ ಅಂದೆ, ನಾನ್ ಅಂತದ್ ನಿನಗೆ ಏನ್ ಮಾಡಿದೀನಿ ಅಂತ ನಿಧಾನವಾಗಿ ನೀಟಾಗಿ ಕೇಳ್ತಿದ್ದಾರೆ. ಆದ್ರೆ ಅದಕ್ಕೆ ರಿಷಾ ಅವ್ರ ಹತ್ರ ಉತ್ತರ ಇಲ್ಲ ಅಂತ ಹೇಳ್ಬೋದು. ಅದಕ್ಕೇನೆ ಅವರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನೀಟಾಗಿ ಹೇಳ್ಬೋದಿತ್ತು, ನೋಡಪ್ಪ ನೀನ್ ಅಲ್ಲಿ ಹಂಗ್ ಮಾಡಿದ್ಯಾ, ಇಲ್ಲಿ ಹಿಂಗ್ ಮಾಡಿದ್ಯಾ, ಅದಕ್ಕೆ ನಾನ್ ನಿನಗೆ ಹಂಗಂದೆ ಅಂತ ಏನಾದ್ರೂ ಹೇಳ್ಬೋದಿತ್ತು ರೀಸನ್ ಇದ್ರೆ. ಸುಮ್ನೆ ಇವ್ರು ಮಕ್ಕಕ್ಕೆ ಮಸಿ ಬೆಳೆದ, ಸರಿಯಾಗಿ ನನಗ್ ಉರ್ಸುದ ಅನ್ನೋ ಕಾರಣಕ್ ಮಾತ್ರ ಅಷ್ಟೇನೆ ಇವ್ರು ಅವ್ರಿಗೆ ಮಳ್ಳ ಅಂದಿದ್ದು. ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದಕ್ ಒಂದ್ ತಾಳ ಇರಲ್ಲ, ಏನು ಇರಲ್ಲ. ನಿನ್ನೆ ಗಿಲ್ಲಿ ಅವರು ಮತ್ತೆ ಚಂದ್ರಪ್ರಭಾ ಅದು ಮಾತಾಡುವಾಗ್ಲೂ ಹೇಳ್ತಾ ಇದ್ರು, ಸುಮ್ನೆ ಕಿರಿಸ್ತಾಳೆ ಅರಸ್ತಾಳೆ, ಅವ್ರ ಜೊತೆ ಜಗಳಾಡೋದೇ ವೇಸ್ಟ್, ತಾಳ ಇರಲ್ಲ, ಒಂದ್ ಪಾಯಿಂಟ್ ಇರಲ್ಲ, ಏನು ಇರಲ್ಲ, ಸುಮ್ನೆ ಕಿರಿಸ್ತಾ ಇರ್ತಾಳೆ ಅಂತ ಹೇಳ್ತಾ ಇದ್ರು. ಇಲ್ಲೂ ಕೂಡ ಆಗಿರೋದು ಅದೇನೆ. ಇದೆಲ್ರಿಗೂ ಗೊತ್ತಿರೋ ವಿಷಯ ಇದ್ರು ಕೂಡ ಸೂರಜ್ ಅವರು ಹೋಗ್ಬಿಟ್ಟು ಅವ್ರ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ಕ್ಲಾರಿಫಿಕೇಶನ್ ಎಲ್ಲಿ ಸಿಗ್ಬೇಕು, ಸಿಗೋದಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಆ ಯಮ್ಮನ ಹತ್ರ ಏನು ಇಲ್ವೇ ಇಲ್ಲ ಕ್ಲಾರಿಫಿಕೇಶನ್ ಕೊಡಕ್ಕೆ. ಬಾಯಿಗೆ ಬಂದಂಗ್ ಮಾತಾಡ್ಬೇಕು ಅನ್ನೋದು ಅಷ್ಟೇ ಇರೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಕ್ಲಾರಿಫಿಕೇಶನ್ ಕೊಡ್ಬೇಕಾದ್ರೆ ನನಗ್ ಆಗಲ್ಲ ಕಣೋ ನಿನ್ನ ನಂಬಕ್ಕೆ ಅಂತ ಹೇಳ್ತಿದಾರೆ ಹೊರತಾಗಿ ಯಾಕೆ ಮಳ್ಳ ಅಂದೆ ಅಂತ ಹೇಳ್ತಾನೆ ಇಲ್ಲ. ಅಂತ ಕೆಲ್ಸ ಸೂರಜ್ ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇಲ್ಲ. ಅದಕ್ಕೆ ಸೂರಜ್ ಅವರು ಇಲ್ಲಿ ನೋಡ್ಕೊಂಡ್ ಮಾತಾಡು, ಎಲ್ಲೆಲ್ಲೋ ನೋಡ್ಕೊಂಡ್ ಮಾತಾಡ್ಬೇಡ ಅಂತ ಹೇಳ್ತಾರೆ. ಸೇಮ್ ಅವತ್ತು ಯಾರೋ ಅಶ್ವಿನಿ ಗೌಡ ಅವ್ರು ಮಾಡಿದ್ರಲ್ಲ, ಹಂಗ್ ಮಾಡ್ತಾ ಇದಾರೆ. ತಮ್ದು ಎಷ್ಟಿದೆಯೋ ಕೆಲ್ಸ ಅಷ್ಟು ಮುಗಿಸ್ಕೊಂಡ್ ಹೋಗಿದ್ರೆ ಆಗಿರೋದು. ಒಟ್ನಲ್ಲಿ ಸೂರಜ್ ಅವರು ನಾನು ಕಾಣಿಸ್ಕೋಬೇಕು, ನಾನು ಮಾತಾಡ್ಬೇಕು ಅನ್ನೋದನ್ನ ಹಾಗೇನೆ ಅವ್ರ ಆಟನ ಅವರು ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟ ದಿನ ಸೈಲೆಂಟ್ ಆಗೇ ಇರ್ತಿದ್ರು, ಆದ್ರೆ ಇವಾಗ ಸರಿಯಾಗೇನೆ ಟಕ್ಕರ್ನ ಕೊಡ್ತಿದ್ದಾರೆ. ರಿಷಾ ಅವ್ರಿಗೆ ಸುಮ್ನೆ ಹೋಗಿದ್ರೆ ಆಗಿರೋದು, ಇಲ್ಲ ಅಲ್ಲಿ ನೋಡ್ಕೊಂಡ್ ಮಾತಾಡು, ಇಲ್ಲಿ ನೋಡ್ಕೊಂಡ್ ಮಾತಾಡು ಅನ್ನೋ ಅಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಸ್ಕ್ರೀನ್ ಪ್ಲೇಸ್ ತಗೋಬೇಕು ಅನ್ನೋ ಸಲುವಾಗಿ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಆದ್ರೆ ರಿಷಾ ಅವ್ರಿಗೆ ಕಂಪೇರ್ ಮಾಡಿದಾಗ ಸೂರಜ್ ಅವರು ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಅವ್ರು ತೆಗಿಯೋಂತ ಜಗಳದಲ್ಲಾಗಿರ್ಬೋದು, ಮಾತಾಡೋಂತ ಮಾತಲ್ಲಿ ಒಂದ್ ತೂಕನಾದ್ರೂ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನಾನ್ ಎಲ್ಲಾದ್ರೂ ನೋಡ್ಕೊಂಡ್ ಮಾತಾಡ್ತೀನಿ, ನಿನಗೇನು ಅಂತ ರಿಷಾ ಅವರು ಕೇಳ್ತಾ ಇದ್ದಾರೆ. ಸೂರಜ್ ಅವರು ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ, ಇದನ್ನೆಲ್ಲ ನಿನ್ ಮನೇಲಿ ಇಟ್ಕೋ, ಇಲ್ಲಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಏನ್ ಪ್ರೋಮೋ ಹಾಕ್ತಾರೋ ಅದಲ್ಲೆಲ್ಲ ಕಟ್ ಮಾಡಿ ಮಾಡಿ ಹಾಕ್ತಾ ಇರ್ತಾರೆ. ಅದ್ರಲ್ಲಿ ಅವ್ಳು ಏನೇನ್ ಮಾತಾಡಿದಾಳೆ, ಇವ್ರು ಏನೇನ್ ಅಂದಿದ್ದಾರೆ ಅಂತ ಕಾಯ್ದು ನೋಡ್ಬೇಕು. ಇನ್ ಇದ್ರ ಜೊತೆಗೆ ಅವ್ರು ಮಾತಾಡ್ಬೇಕಾದ್ರೆ ಅನ್ನೋದು, ಹೇ ಅನ್ನೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಸರಿಯಾಗಿನೇ ಉರಿಸ್ತಾ ಇದ್ದಾರೆ ಸೂರಜ್ ಅವರು ಅಂತ ಹೇಳ್ಬೋದು. ಹೇ 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 ಅಂತ ಏನ್ ಅಂತಿದ್ಯಾ, ನೀಟಾಗಿ ಮಾತಾಡು ಅಂತ ಹೇಳಿದ್ದಕ್ಕೆ ರಿಷಾ ಅವರು ಮುಚ್ಕೊಂಡ್ ಹೋಗು ಅಂತ ಕೂಡ ಹೇಳ್ತಾರೆ. ಈ ಸೀಸನ್ ಅಲ್ಲಂತೂ ಮುಚ್ಕೊಂಡ್ ಹೋಗು, ಮುಚ್ಕೊಂಡ್ ಕುತ್ಕೋ, ಅದು ಇದು ಅಂತ ಎಲ್ರು ರೆಸ್ಪೆಕ್ಟ್ ಇಲ್ದಿರ ಸಿಕ್ಕಾಪಟ್ಟನೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೇನ್ ಅರಿವೇ ಇಲ್ವಾ ಅಂತ ಜನ ನೋಡ್ತಿದ್ದಾರೆ. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು ಅನ್ನೋ ಪರಿಜ್ಞಾನನೇ ಇಲ್ವಾ, ಅಥವಾ ಬೇಕು ಬೇಕು ಅಂತ ಮಾತಾಡ್ತಿದಾರ ಅಂತ ಗೊತ್ತಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೂಡ ಹೇಳ್ತಾರೆ, ಇದಕ್ಕೆ ನಿನ್ಗೆ ಹೇಳಿದ್ ನಾನು, ಕಳ್ಳನ್ ನಂಬಿದ್ರು ಮಳ್ಳನ್ ನಂಬಾರ್ದು ಅಂತ ರಿಷಾ ಅವರು ಅಂತಾರೆ. ಅದಕ್ಕೆ ಸೂರಜ್ ಅವರು ಕಳ್ಳಿನ ನಂಬಿದ್ರು ಸುಳ್ಳಿನ ನಂಬಾರ್ದು ಅಂತ ಹೇಳ್ತಾರೆ. ಸರಿಯಾಗೇನೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಇಲ್ಲಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದನ್ನ ಕೂಡ ಹೇಳ್ತಾರೆ ಸೂರಜ್ ಅವರು, ಫಸ್ಟ್ ನಿನ್ ಮೇಲೆ ನಿನ್ಗೆ ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ತಗೋ, ಬಾಯಿಗೆ ಬೀಗ ಹಾಕೋ ಅಂತ ಸರಿಯಾಗೇನೆ ಉಗಿತಾ ಇದ್ದಾರೆ ಅಂತ ಹೇಳ್ಬೋದು. ಅದಂತೂ ಕರೆಕ್ಟ್ ಆಗಿದೆ. ಅವ್ರಿಗೆ ಕಂಟ್ರೋಲೇ ಇಲ್ಲ, ಏನ್ ಮಾತಾಡ್ತೀನಿ ಏನ್ ಮಾತಾಡ್ತಿಲ್ಲ ಅನ್ನೋ ಅಂತ ಅರಿವು ಕೂಡ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಸುಮ್ನೆ ಮಾತಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಇದ್ರಲ್ಲಿ ಈ ಜಗಳದಲ್ಲಿ ಎಲ್ಲೂ ಕೂಡ ರಿಷಾ ಅವರು ರಾಶಿಕಾ ಅವರು ತಲೆನ ಹಾಕಿಲ್ಲ. ಅಲ್ಲಿ ಇಬ್ರು ಜಗಳಾಡ್ತಾ ಇದ್ರು ಕೂಡ ತಮಗ್ ಸಂಬಂಧನೇ ಇಲ್ಲ ಅನ್ನೋ ರೀತಿ ಹೋಗ್ತಾ ಇದ್ದಾರೆ. ಇನ್ನು ಗಿಲ್ಲಿ ಅವರು, ಮಿಲ್ಟನ್ ರಘು ಅವರು, ಹಾಗೇನೆ ಯಾರು ಕಾವ್ಯ ಅವರು ಜಗಳನ ಬಿಡ್ಸೋಕಾದ್ರೂ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಅಶ್ವಿನಿ ಗೌಡ ಅವ್ರಾಗಿರ್ಬೋದು, ಹಾಗೇನೆ ರಾಶಿಕಾ ಅವ್ರು ಆಗಿರ್ಬೋದು, ಇದಕ್ ಸಂಬಂಧನೇ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾರೆ. ನಿನ್ನೆ ಕೂಡ ಮಾತಾಡ್ತಾ ಇದ್ರು ಸೂರಜ್ ಅವರು, ರಾಶಿಕಾ ಅವರು, ನಾವು ಫ್ರೆಂಡ್ಸ್ ತರ ಇರೋಣ ಅಂತ ಹೇಳ್ತಾ ಇದ್ರು. ಸೂರಜ್ ಅವರು ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ, ಅವಳಿಗೆ ಎಲ್ಲಾದ್ರೂ ಏನಾದ್ರೂ ಬಂದ್ರೆ ಅವಳು ನನ್ನ ಫ್ರೆಂಡು, ನಾನು ಅವಳ ಬಗ್ಗೆ ಸ್ಟ್ಯಾಂಡ್ ತಗೋತೀನಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಶಿಕಾ ಅವ್ರದ್ದು ಆ ಬಿಹೇವಿಯರ್ ಕಾಣಿಸ್ತಾ ಇಲ್ಲ. ಇವ್ರು ನಿಜವಾಗ್ಲೂ ಇವ್ರ ಫ್ರೆಂಡಾ ಅಂತ ಅನ್ನೋ ರೀತಿ ಡೌಟ್ ಬರ್ತಾ ಇದೆ. ಸುಮ್ನೆ ಸ್ಕ್ರೀನ್ ಪ್ಲೇಸ್ ತಗೋಬೇಕು ಅಂತ ಡವ್ ಮಾಡ್ತಿದ್ರ ಏನು ಅನ್ನೋದನ್ನ ಕಾಯ್ದು ನೋಡ್ಬೇಕು. ಇನ್ನು ಸೂರಜ್ ಅವರು ಡೋರ್ ಹತ್ರ ಹೋಗಿ ಕಿಚ್ಚಾಡು, ಇಲ್ಲಿ ಕಿಚ್ಚಾಡ್ಬೇಡ ಅಂತ ಹೇಳ್ತಾರೆ. ಅದನ್ನ ಹೇಳಕ್ ನೀನ್ ಯಾರು ಅಂತ ಕೇಳಿದಾಗ, ನಾನು ಸೂರಜ್ ಅಂತ ಸಖತ್ತಾಗಿನ ಟಕ್ಕರ್ನ ಕೊಡ್ತಿದ್ದಾರೆ. ಪ್ರತಿ ಮಾತಿಗೂ ಸೂರಜ್ ಅವರು ಸಖತ್ತಾಗಿ ಟಕ್ಕರ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು.
ಇಷ್ಟು ದಿನ ಸುಮ್ನೆ ಕೂತಿದ್ರು ಆದ್ರೆ ಆ ಲವ್ ಆಂಗಲ್ ವರ್ಕ್ ಆಗ್ಲಿಲ್ಲ. ಆದ್ರೆ ಈ ರೀತಿ ಆಟ ಆಡ್ತಿರೋದು ಇನ್ನೂ ಚೆನ್ನಾಗಿದೆ. ಅದಕ್ಕಿಂತ ಇದು ಎಷ್ಟೋ ಪಾಲು ಬೆಟರ್ ಆಗಿದೆ. ಅದ್ರಲ್ಲೂ ಇವ್ರು ಮಾತಾಡುವಂತ ಮಾತಲ್ಲಿ ಒಂದ್ ವ್ಯಾಲಿಡ್ ಇರುತ್ತೆ. ಹಾಗೇನೆ ಒಂದು ಪಾಯಿಂಟ್ ಇಟ್ಕೊಂಡ್ ಮಾತಾಡ್ತಾರೆ. ಹಾಗಾಗಿ ಇವ್ರು ಇಷ್ಟ ಆಗೋದ್ರಲ್ಲಿ ಏನ್ ಡೌಟ್ ಇಲ್ಲ ಅಂತ ಹೇಳ್ಬೋದು. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.